ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಚಿಕ್ಕ ಬುಧನೂರು ಗ್ರಾಮದಲ್ಲಿ ಕೇವಲ ಒಂದು ಮೊಬೈಲ್ ಫೋನ್ ವಿಚಾರಕ್ಕೆ ಆರಂಭವಾದ ಜಗಳ ಭೀಕರ ಹತ್ಯೆಯಲ್ಲಿ ಅಂತ್ಯಗೊಂಡಿದೆ. ಕೂಲಿ ಕಾರ್ಮಿಕ ಫಕೀರಪ್ಪ ಮಲ್ಲಪ್ಪ ಹಿಡ್ಕನ್ನವರ್ ಎಂಬ 40 ವರ್ಷದ ವ್ಯಕ್ತಿಯನ್ನ ತನ್ನ ಮೊಬೈಲ್ ವಾಪಸ್ ಕೇಳಿದ ವಿಚಾರಕ್ಕೆ ಕೋಪಗೊಂಡಂತಹ ಸ್ನೇಹಿತನಾದ ಮಲ್ಲಿಕಾರ್ಜುನ ಸಿದ್ದಪ್ಪ ಪೂಜಾರಿ ದೇವಸ್ಥಾನದ ಆವರಣದಲ್ಲಿದ್ದಂತಹ ಕಲ್ಲಿನಿಂದ ತಲೆಗೆ ಜಜ್ಜಿ ಕೊಲೆ ಮಾಡಿರುವ ಆರೋಪ ಕೇಳಿಬಂದಿದೆ. ಘಟನೆಯ ಬಳಿಕ ಮುರಗೋಡ ಪೊಲೀಸರು ತಕ್ಷಣವೇ ಕಾರ್ಯಾಚರಣೆಯನ್ನ ನಡೆಸಿ ಆರೋಪಿಯನ್ನ ಬಂಧಿಸಿದ್ದು, ಮೃತನ ಪತ್ನಿ ನೀಡಿದ ದೂರಿನ ಮೇರೆಗೆ ಕೊಲೆ ಪ್ರಕರಣ ದಾಖಲಿಸಿ ತನಿಖೆ ಮುಂದುವರಿಸಿದ್ದಾರೆ. ಸಣ್ಣ ವಿಚಾರವಾಗಿ ಆರಂಭವಾದ ಈ ಜಗಳ ಒಂದು ಜೀವವನ್ನೇ ಬಲಿ ಪಡೆದಿರುವ ಈ ಘಟನೆ ಜಿಲ್ಲೆಯ ಜನರನ್ನ ಬೆಚ್ಚಿ ಬೀಳಿಸಿದೆ. ಇಂತಹ ಮತ್ತಷ್ಟು ತಾಜಾ ಸುದ್ದಿಗಳಿಗಾಗಿ ಬೆಳಗಾವಿ ವರದಿ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋವನ್ನ ಲೈಕ್ ಹಾಗೂ ಶೇರ್ ಮಾಡಿ. ಮುರಗೋಡ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಬರುವ ಚಿಕ್ಕಬೂದನೂರು ವಿಲೇಜ್ ಅಲ್ಲಿ ಲಕ್ಷ್ಮೀ ದೇವಿ ಒಂದು ದೇವಸ್ಥಾನ ಇದೆ. ಅಲ್ಲಿ ಒಂದು ನಿನ್ನೆ ಕೊಲೆ ಪ್ರಕರಣ ಒಂದು ದಾಖಲಾಗಿರುತ್ತದೆ. ಈ ಹಿನ್ನೆಲೆ ನೋಡುವ ಸಂದರ್ಭದಲ್ಲಿ ಇದರಲ್ಲಿ ಮೃತಪಟ್ಟಿರುವವರು ಫಕೀರಪ್ಪ ಮಲ್ಲಪ್ಪ ಬೆದ್ದನವರು. ಸುಮಾರು 40 ವರ್ಷ ಕೂಲಿ ಕೆಲಸ ಮಾಡ್ತಾ ಇದ್ದಾರೆ. ಇವಳಿಗೆ ಪಿಕ್ ಪಾಕೆಟಿಂಗ್ ಮಾಡೋದು ಮತ್ತು ಬೇರೆ ಬೇರೆ ಸಣ್ಣ ಪುಟ್ಟ ಕಳ್ಳತನ ಮಾಡೋ ಅಭ್ಯಾಸ ಇರುವುದು ಮತ್ತು ಇತ್ತೀಚೆಗೆ ಒಂದು ಮೊಬೈಲ್ ಫೋನ್ ಅನ್ನು ಕಳ್ಳತನ ಮಾಡಿರುವುದು ಕಂಡು ಬಂದಿರ್ತದೆ. ಆ ಮೊಬೈಲ್ ಫೋನ್ ಓನರ್ ಮಲ್ಲಿಕಾರ್ಜುನ ಸಿದ್ದಪ್ಪ ಪೂಜಾರಿ ಸುಮಾರು ಒಂದು 25 ವಯಸ್ಸು. ಸೊ ಇವನು ಕಳ್ಳತನ ಮಾಡಿದ ನಂತರ ಗೊತ್ತಾದ ನಂತರ ಇವನು ಫಕೀರಪ್ಪ ನಿನ್ನೆ ದೇವಸ್ಥಾನದಲ್ಲಿ ಮಲಗಿರ್ತಾನೆ. ಬಂದು ನನ್ನ ಮೊಬೈಲ್ ಫೋನ್ ಅನ್ನು ಕೊಡಿ ಅಂದ್ರೆ ಇರೋ ಸಂದರ್ಭದಲ್ಲಿ ಕೊಟ್ಟಿರೋದಿಲ್ಲ. ಸೊ ಅದಾದ್ಮೇಲೆ ತಕ್ಷಣ ಅಲ್ಲಿ ಸಿದ್ಧಿಯಿಂದ ಕಲ್ಲು ತಗೊಂಡು ತಲೆಗೆ ಹಾಕಿರೋದ್ರಿಂದ ಮೃತಪಟ್ಟಿರ್ತಾನೆ. ಇದು ನಿನ್ನೆ ನೈಟ್ ಸುಮಾರು ಒಂದು 7 to 8 o'clock ಸಂದರ್ಭದಲ್ಲಿ ನಡೆದಿದೆ. ಅಕ್ಯೂಸರ್ ಅನ್ನು ಕೂಡ ನಾವು ಸೆಕ್ಯೂರ್ ಮಾಡ್ತೀವಿ. ಈ ಘಟನೆ ಹಿನ್ನೆಲೆಯನ್ನು ಕೂಡ ವಿಚಾರಣೆ ಮಾಡ್ತಾ ಘಟಪ್ರಭಾ ನದೀತರದಾಗ ಈ ಎಂಟೆಂದ ಮರಳು ಸಾಗಾಟ ಮಾಡ್ತಿದ್ರು. ಆಮೇಲೆ ಪೊಲೀಸ್ ಅಧಿಕಾರಿಗಳು ಗೊತ್ತಿದ್ರು, ಅವ್ರು ಹೇಳಿದ್ರು ಹೋಗಿಲ್ಲ ಅಂತ ಹೇಳಿ ಆರೋಪ. ಲಾಸ್ಟ್ ಟೈಮ್ ಹೇಳಿದ್ರು ಸರ್, ಈ ಯಾರು ಆಕ್ಷನ್ ಎಂಕಲ್ನಾಡಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಮತ್ತು ಘಟಪ್ರಭಾನಲ್ಲಿ ಈಗ ಮರಳು ದಂಧೆ ನಡೀತಾ ಇರೋ ಬಗ್ಗೆ ನಮಗೂ ಕೂಡ ಮಾಹಿತಿ ಬಂತು. ಫೋಟೋ ವಿಡಿಯೋ ನೀವು ಕಳಿಸಿದ್ದೀರಿ. ಇದು ಇವತ್ತು ನಾನು ಹೇಳ್ತಾ ಇದ್ದೀನಿ. ಸೊ ಮುಂದೆ ಇದು ಸ್ಟಾಪ್ ಆಗಿಲ್ಲ ಅಂದ್ರೆ ಇದು ಸಂಪೂರ್ಣವಾಗಿ ಸ್ಟಾಪ್ ಆಗುತ್ತದೆ. ಇದರಲ್ಲಿ ನಮ್ಮ ಜಿಲ್ಲೆಯಲ್ಲಿ ಇರುವ ದೊಡ್ಡ ಇನ್ನೊಂದು ಚಾಲೆಂಜ್ ಏನಂದ್ರೆ ಇಷ್ಟು ಮರಳು ಇದ್ರೆ ಕೂಡ ಸ್ಟ್ಯಾಂಡ್ ಪಾಯಿಂಟ್ ಯಾವುದು ಕೂಡ ಒಂದನ್ನ ಐಡೆಂಟಿಫೈ ಮಾಡಿಲ್ಲ. ಮೈನ್ಸನ್ ಜಿಯಾಲಜಿ ಜನರಿಗೆ ಮರಳು ಬೇಕಾಗುತ್ತದೆ, ಬಟ್ ಮೈನ್ಸನ್ ಜಿಯಾಲಜಿ ಯಾವುದು ಇಲ್ಲಿ ಇರುವ ಮರಳು ಯಾವುದು ಯೋಗ್ಯತೆ ಅಂತ ರಿಪೋರ್ಟ್ ಕೊಡ್ತಾ ಇದ್ದಾರೆ. ಸುಮಾರು 2 ತಿಂಗಳಿಂದ ನಾವು ಕೂಡ ಅವ್ರ ಮಾತಾಡಿದೀವಿ, ಡಿಸ್ಕಷನ್ ಆಯಿತು. ಮರಳು ಪಾಯಿಂಟ್ ಐಡೆಂಟಿಫೈ ಮಾಡಿ ಕೊಡಿ ಅಂತ ಹೇಳಿದ್ದೀವಿ. ನಿಜವಾಗಲೂ ಮನೆ ಕಟ್ಟುವವರಿಗೆ, ಕೆಲಸ ಮಾಡುವವರಿಗೆ, ರೋಡ್ ಕೆಲಸ, ಕನ್ಸ್ಟ್ರಕ್ಷನ್ ಕೆಲಸಕ್ಕೆ ಮರಳು ಬೇಕಾಗುತ್ತದೆ. ಎಷ್ಟು ಒಂದು ದೊಡ್ಡ ಜಿಲ್ಲೆಯಲ್ಲಿ, ಸಣ್ಣ ಪುಟ್ಟ ಜಿಲ್ಲೆಯಲ್ಲಿ ಬಹಳಷ್ಟು ಮರಳು ಪಾಯಿಂಟ್ಸ್ ಇರ್ತದೆ. ನಮ್ಮ ಜಿಲ್ಲೆಯಲ್ಲಿ ಮರಳು ಪಾಯಿಂಟ್ಸ್ ಇರ್ತದೆ, ಮರಳು ಮಾಫಿಯಾ ನಡೀತಾ ಇರ್ತದೆ. ಬಟ್ ಇವರು ಯಾವುದು ಐಡೆಂಟಿಫೈ ಮಾಡಿರಲ್ಲ. ಮುಂದಿನ ದಿವಸಗಳಲ್ಲಿ ಯಾವುದೇ ಪಾಯಿಂಟ್ ಅಲ್ಲಿ ಮರಳಕ್ಕೆ ಅವಕಾಶ ಇಲ್ಲ. ನಾನೇ ಬಂದು ರೈಸ್ ಮಾಡ್ತೀನಿ. ಇವತ್ತಿನಿಂದ ಎನಿ ಮೂವ್ಮೆಂಟ್, ವೆಹಿಕಲ್ ಮೂವ್ಮೆಂಟ್, ಸ್ಯಾಂಡ್ ಮಾಫಿಯಾಗೆ ಯಾವುದಕ್ಕೆ ಅವಕಾಶ ಇರೋದಿಲ್ಲ. ಈಗ ಲಾಸ್ಟ್ ಒಂದು 2 week ಅಲ್ಲಿ ಒಂದು 2-3 ಕ್ರೈಮ್ ಆಗಿರೋದ್ರಿಂದ ನಮ್ಮ ಫೋಕಸ್ ಅದರಲ್ಲಿ ಕೊಡ್ತೀವಿ. ಈ ಮರಳು ಆಲ್ವೇಸ್ ಮೈ ಫೋಕಸ್. ಅಂದ್ರೆ ಪೊಲೀಸಿಗೆ ಗೊತ್ತಿದ್ರು ಹೋಗಿಲ್ಲ ಅಂತ ಆರಾಮ ಕೈಗೊಳ್ತೀನಿ. ಈಗ ಇನ್ಸ್ಪೆಕ್ಟರ್ ಕಡೆ, DSP ಕಡೆ ಐ ಆಸ್ಕಿಂಗ್ ಫಾರ್ ದ ರಿಪೋರ್ಟ್. ಮೈನ್ಸನ್ ಜಿಯಾಲಜಿ ಅವರು ಯಾಕೆ ಸಪೋರ್ಟ್ ಮಾಡ್ತಾರೆ ಅಂತ ಹೇಳಿ. ಸೊ ಪಾಯಿಂಟ್ ಐಡೆಂಟಿಫೈ ಮಾಡಿದ್ರೆ ವಾಟ್ ಇಸ್ ದ ಪಾಯಿಂಟ್ ಸರ್? ಏನಿದೆ ಸರ್, ಈ ಎಫ್ಟರ್ ರೋಡಿಗೆ ಹಾಕ್ತಾರೆ ಮಣ್ಣ ತೆಗೆದು ಫುಡ್ಡೆಲ್ಲ ಹೆಂಗೆ ಮಾಡ್ತಾರೆ ಸರ್. ದೊಡ್ಡ ಮಾಪೆ ಇದೆ ಸರ್. ಮಣ್ಣಿನಿಂದ ಲಾರಿಗಳಿದೆ. ಅದಕ್ಕೆ ಪೊಲಿಟಿಷಿಯನ್ಗಳು ಸಪೋರ್ಟ್ ಇದ್ದಾರೆ, ಸ್ಥಳೀಯ ಪೊಲೀಸರು ಕೈಗಾರಿಕೆ ಎಲ್ಲ ಇದೆ. ಸೊ ಇದೆಲ್ಲ ಬಂದಿದ್ರು ಅವ್ರು ಯಾರು ಕೂಡ ವಿಜಿಟ್ ಮಾಡಾಗಿಲ್ಲ. ಇದು ಸಂಪೂರ್ಣ ಸ್ಟಾಪ್ ಆಗುತ್ತದೆ. ಸ್ಟಾಪ್ ಮಾಡಿದ್ರೆ ಸರ್ ಲಾಸ್ಟ್ ಟೈಮ್ ವರ್ಷದಿಂದ ಆ ಕಡೆ ಎಲ್ಲ ಅಲ್ಲಿ ಸ್ಟಾಪ್ ಮಾಡಿದೆ. ಇದು ನನ್ನ ಕಾನೂನು ಬರ್ತದೆ. ಕೇಸ್ ಏನಾದ್ರು ಮಾಡಿದ್ರು. ಸೊ ಅದನ್ನ ಕೇಸ್ ಆಯ್ತು. 3 ಕೇಸ್ ಆಗಿದೆ. ಎನ್ಕೌಂಟರ್ ಮಾಡಿದ್ರೆ ಕೇಸ್ ಆಗಿದೆ. ಮುಂದಿನ ಆಗ್ತದೆ. ಇದು ಇಟ್ ಇಸ್ ನಾವು ಒಂದು ಹೇಳ್ತಾ ಇರ್ತೀವಿ, ಇಟ್ ಇಸ್ ಅ ರೂಟೀನ್ ಥಿಂಗ್. ಪ್ರತಿ ದಿವಸ ನಾವು ಇದು ಫಾಲೋ ಮಾಡಲೇಬೇಕು. ಮಡ್ಕ, ಗ್ಯಾಮ್ಲಿಂಗ್, ಜೂಜಾಟ, NDPS ಇದು ಏನೋ ಒಂದು ಸಾರಿ ಈಗ ಒಂದು 10 ದಿವಸ ನಾವು ಬಿಡ್ತೇವೆ ಮತ್ತು ಶುರು ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ. ಇದು ನಾವು ಕಂಟಿನ್ಯೂಸ್ ಆಗಿ, ನೀವು ಕೂಡ ನಮಗೆ ಕಂಟಿನ್ಯೂಸ್ ಮಾಹಿತಿ ಕೊಡ್ತಾ ಇದ್ದೀರಿ, ನಾವು ಕೂಡ ಕಂಟಿನ್ಯೂಸ್ ಸ್ಟಾಪ್ ಮಾಡ್ತಾ ಇರ್ತೀವಿ. ಇದಕ್ಕೆ ಅವಕಾಶ ಕೊಡೋದಿಲ್ಲ. ಸೊ ನಮಗೆ ಇರುವ ಜನರಿಗಿರುವ ನಿಜವಾದ ಸಮಸ್ಯೆ ಏನಂದ್ರೆ ಮರಳು ಜನರಿಗೆ ಬೇಕಾಗ್ತದೆ. ಸ್ಯಾಂಡ್ ಪಾಯಿಂಟ್ ಐಡೆಂಟಿಫೈ ಮಾಡುವಾಗ ಲೀಗಲಿ ಎಲ್ಲಾದ್ರೂ ಕಮ್ಮಿ ಬೆಲೆಯಲ್ಲಿ ಮರಳು ಸಿಗ್ತದೆ. ಅದಕ್ಕೆ ನಾವು ಆಲ್ರೆಡಿ ಮಾತಾಡ್ತಾ ಇದ್ವಿ. ಮೈನ್ಸನ್ ಜಿಯಾಲಜಿ ಕಡೆ 2 ಸಾರಿ ನಾವು ಹೇಳಿದ್ವಿ. ಓಪನ್ ಮೀಟಿಂಗ್ ಅಲ್ಲಿ ಕೂಡ
ಇಲ್ಲಿ ಬೇರೆ ಬೇರೆ ಮೊದಲು ಹೊಡೆಯುವವರೆಗೂ ಸಿಗ್ತಾ ಇದ್ರೆ ಪಾಯಿಂಟ್ ಇಲ್ಲ ಅಂದ್ರೆ ಇವರಿಗೆ ಹೇಳ್ತಾ ಇದ್ದಾರೆ, ಅದ್ರ ಬಗ್ಗೆ ಕೂಡ ಡಿಸ್ಕಷನ್ ಆಯ್ತು. ಸೊ ನಾವು ಮತ್ತೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀವಿ. ಸೊ ಸ್ಯಾಂಪ್ ಪಾಯಿಂಟ್ ಐಡೆಂಟಿಫೈ ಮಾಡೋ ಸಂದರ್ಭದಲ್ಲಿ ಇದು ಗವರ್ಮೆಂಟ್ ಒಳ್ಳೆಯ ರೆವೆನ್ಯೂ ಜನರೇಷನ್ ಆಗ್ತದೆ ಮತ್ತೆ ಇಶ್ಯೂನು ಸಾಲ್ವ್ ಆಗ್ತದೆ. ಓಕೆ ಸರ್.